ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಕೆ ಮುಂಚೆ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಬರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇವತ್ತಿನ ರೆಸಿಪಿ ಪನ್ನೀರ್ ಮಸಾಲ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ. ಸ್ವಲ್ಪ ಕೊತ್ತಂಬರಿ, 1 ಹಿಡಿ ಆಗೋಷ್ಟು, 4ರಿಂದ 5 ಗೋಡಂಬಿ, ಆಮೇಲೆ 2 ಒಣಮೆಣಸಿನ್ಕಾಯಿ, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಬಟಾಣಿ ನಾನು ನೆನೆಸ್ಕೊಂಡು ಬೇಯಿಸ್ಕೊಂಡಿದ್ದೀನಿ, ಸ್ವಲ್ಪ ಕ್ರೀಮ್, 2 ಈರುಳ್ಳಿ ಕಟ್, 2 ಟೊಮೆಟೊ ಕಟ್ ಮಾಡ್ಕೊಂಡಿರೋದು, ಸ್ವಲ್ಪ ಪನ್ನೀರ್, ಆಮೇಲೆ ಕಸ್ತೂರಿ ಮೇಥಿ, ಆಮೇಲೆ ನಾನು ಸ್ಪೈಸಸ್, ಇದು ಪಲಾವ್ ಎಲೆ ಅಂತ ನಮ್ಮ ಮನೆಯಲ್ಲಿ ಬೆಳೆಸ್ಕೊಂಡಿದ್ದೀವಿ, ಆಮೇಲೆ 1 ಚಮಚ ಆಗೋಷ್ಟು ಧನಿಯಾ, 1/4 ಚಮಚ ಆಗೋಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚ ಆಗೋಷ್ಟು ಜೀರಿಗೆ ಪುಡಿ, 2 ಚಮಚ ಆಗೋಷ್ಟು ಖಾರದ ಪುಡಿ, ಆಮೇಲೆ 1/4 ಚಮಚ ಆಗೋಷ್ಟು ಪೆಪ್ಪರ್ ಪುಡಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೋತಾ ಇದ್ದೀನಿ. ಪ್ಯಾನ್ ಇಟ್ಕೊಂಡ್ಮೇಲೆ 2ರಿಂದ 3 ಚಮಚ ಆಗೋಷ್ಟು ಎಣ್ಣೆ ಹಾಕೋತೀನಿ. ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ನಾವೇನು ಎತ್ತಿಕೊಂಡಿದ್ವಲ್ಲ ಅದು ಹಾಕೋತೀನಿ. ಅದು ಹಾಕೊಂಡಾದಮೇಲೆ ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಹಾಕೋತೀನಿ. ಇದು ಹಸಿ ವಾಸನೆ ಹೋಗುತ್ತೆ, ಫ್ರೈ ಮಾಡ್ಕೋತೀನಿ. ಇದಾದಮೇಲೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಟೊಮೆಟೊ ನಾವೇನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಇದರೊಳಗೆ ಸೇರಿಸ್ಕೊತಾ ಇದ್ದೀನಿ. ಇದು ಟೊಮೆಟೊ ಸ್ವಲ್ಪ ಅದು ಹಸಿ ವಾಸನೆ ಹೋಗೋ ತನಕ ಹಾಕೋತೀನಿ. ಆದಮೇಲೆ 2 ಬ್ಯಾಡಗಿ ಮೆಣಸಿನ್ಕಾಯಿ, ಆಮೇಲೆ ಕೊತ್ತಂಬರಿ ಸ್ವಲ್ಪ, ಆಮೇಲೆ ಗೋಡಂಬಿ ಹಾಕೋತಾ ಇದ್ದೀನಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದರೊಳಗೆ ಸೇರಿಸ್ತಾ ಇದ್ದೀನಿ. ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿ 2ರಿಂದ 3 ನಿಮಿಷ ಚೆನ್ನಾಗಿ ಬೇಯಕ್ಕೆ ಬಿಡ್ತೀನಿ. ಅದು ಸಾಫ್ಟ್ ಆಗಬೇಕು. ಸಾಫ್ಟ್ ಆಗೋ ತನಕ ಬೇಯಿಸ್ತೀನಿ ನಾನು. ನೋಡಿ ಈ ಥರ ಸಾಫ್ಟ್ ಆಗಬೇಕು. ನಾನು ಸೌಟಾಗಿ ತೋರಿಸ್ತೀನಲ್ಲ ಈ ಥರ ಆದರೆ ಸಾಕು. ಸ್ಟವ್ ಆಫ್ ಮಾಡಿ ಇದು ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಜಾರಲ್ಲಿ ಹಾಕೋತಾ ಇದ್ದೀನಿ. ಇದು ಪೇಸ್ಟು ನೀರು ಹಾಕ್ದೇನೆ ರುಬ್ಕೋಬೇಕು. ನೋಡಿ ನಾನು ಎಲ್ಲ ಮಿಕ್ಸಿ ಜಾರಲ್ಲಿ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಇದು ನೀರು ಹಾಕ್ದೇನೆ ಫೈನ್ ಪೇಸ್ಟ್ ಆಗಿರಬೇಕು. ಈ ಥರ ಆದರೆ ಸಾಕು. ಅದೇ ಪ್ಯಾನಲ್ಲಿ ನಾನು 2 ಚಮಚ ಆಗುವಷ್ಟು ನಾನು ತುಪ್ಪ ಹಾಕ್ಕೋತಾ ಇದ್ದೀನಿ. ತುಪ್ಪ ಹಾಕ್ಕೊಂಡ್ಮೇಲೆ 2 ಚಮಚ ಎಣ್ಣೆ ಹಾಕ್ಕೋತೀನಿ. ಎಣ್ಣೆ ಬಿಸಿ ಆದಮೇಲೆ ನಾವೇನು ಸ್ಪೈಸಸ್ ಎತ್ತಿಕೊಂಡಿದ್ವಲ್ಲ ಅದನ್ನು ಹಾಕೋತಾ ಇದ್ದೀನಿ. ಬಿಸಿ ಆದಮೇಲೆ ಇದು ಪಲಾವ್ ಎಲೆ ಅಂತ ನಮ್ಮ ಮನೆಯಲ್ಲೇ ಬೆಳೆದಿದ್ದೀವಿ, ಅದನ್ನೂ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಆದಮೇಲೆ ಆಮೇಲೆ ನಾವು ರುಬ್ಕೊಂಡಿದ್ವಲ್ಲ ಪೇಸ್ಟು ಅದನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ನಾನು. ಮಿಕ್ಸ್ ಮಾಡಿಕೊಂಡು ಒಂದು ಸರಿ ಕೈ ಆಡಿಸ್ಬಿಟ್ಟು ಆದಮೇಲೆ ನಾವು ಖಾರದ ಪುಡಿ ಇದೆಲ್ಲ ಇಟ್ಕೊಂಡಿದ್ವಲ್ಲ ಅದನ್ನು ಇದೆಲ್ಲ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಆದಮೇಲೆ ನಾನು ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಇದು ಜಾಸ್ತಿ ನೀರು ಹಾಕೋಬಾರ್ದು, ಸ್ವಲ್ಪ ತಿಕ್ಕಾಗಿರಬೇಕು. ತಿಕ್ಕಾಗಿದ್ದರೆ ಚೆನ್ನಾಗಿರುತ್ತೆ. ಆಮೇಲೆ